ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಶ್ಲೋಕವನ್ನು ಕೇಳ್ತಾ ಇದ್ದಾಗ ಗುರುವಿನ ಮೇಲೆ ನಮಗೆ ಅಪಾರವಾದಂತಹ ಭಕ್ತಿ ಹುಕ್ಕತ್ತೆ. ಇದೇ ಮಾತನ್ನು ನಮ್ಮ ಹಿರಿಯರು ಕೂಡ ನಮಗೆ ಹೇಳಿಕೊಟ್ಟಿದ್ದಾರೆ. ಗುರುಗಳು ಅಂದರೆ ದೇವರ ಸಮಾನ. ದೇವರಿಗೆ ನಾವು ಯಾವ ರೀತಿಯಾಗಿ ಭಕ್ತಿ ಭಾವದಿಂದ ನಡೆದುಕೊಳ್ತೇವೋ ಗುರುಗಳ ಜೊತೆಯೂ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ಬೇಕು ಅಂತ. ಇನ್ನು ಹಿರಿಯರು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಈ ಎಲ್ಲ ಮಾತುಗಳಿಗೆ ವಿರುದ್ಧವಾಗಿ ಕೆಲವು ಶಿಕ್ಷಕರು ನಿಂತುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಮೇಲಿಂದ ಮೇಲೆ ಬೆಳಕಿಗೆ ಬರ್ತಾ ಇದ್ದಾವೆ. ಗುರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಬ್ರಹ್ಮನಾಗುವ ಬದಲು ಯಮನಾಗಿರುವಂತಹ ಸಾಕಷ್ಟು ಘಟನೆಗಳು ನಡೀತಾ ಇದ್ದಾವೆ. ಈಗ ಕೂಡ ಅಂತಹದ್ದೇ ಒಂದು ಘಟನೆ ಇದು ಗೆಳೆಯರೆ. ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಈ ತರಹದ ಪ್ರಕರಣಗಳು ಒಂದಾದ ಮೇಲೆ ಒಂದು ನಡೀತಾ ಇದ್ದಾವೆ. ಗೆಳೆಯರೆ, ಏನಾಯಿತು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಗುರು ಅಂದರೆ ಹೇಗಿರಬೇಕು? ಒಬ್ಬ ವಿದ್ಯಾರ್ಥಿಯ ಬಾಳಿನಲ್ಲಿ ಬೆಳಕಾಗಿ ಬರಬೇಕು. ಆದರೆ ಇಲ್ಲಿರುವಂತಹ ಗುರು ಈ ವಿದ್ಯಾರ್ಥಿನಿಯ ಬಾಳಿಗೆ ಕತ್ತಲಾಗಿ ಹೋಗಿದ್ದಾನೆ. ಈ ಗುರು ಮಾಡಿದಂತಹ ಹೀನವಾದಂತಹ ಕೃತ್ಯಕ್ಕೆ ವಿದ್ಯಾರ್ಥಿನಿ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ. ಗೆಳೆಯರೆ, ಬಹುಶಃ ನೀವು ಕರಾವಳಿ ಭಾಗದ ಆಗಿದ್ರೆ ಅಥವಾ ಈ ಧರ್ಮಸ್ಥಳದ ಸುತ್ತಮುತ್ತ ಏನಾಗ್ತಾ ಇದೆ ಅನ್ನೋದರ ಸುದ್ದಿಗಳನ್ನು ನೀವು ಫಾಲೋ ಮಾಡ್ತಾ ಇದ್ದರೆ ನಿಮ್ಮ ಕಿವಿಗೆ ಈ ವಿಚಾರ ಬಿದ್ದಿರುತ್ತೆ. ಕಳೆದ ಫೆಬ್ರವರಿ 12ನೇ ತಾರೀಕು ಧರ್ಮಸ್ಥಳದ SDM ಉಜಿರೈನ SDM ಶಾಲೆಯಲ್ಲಿ ಓದುತ್ತಾ ಇರುವಂತಹ 10ನೇ ತರಗತಿ ವಿದ್ಯಾರ್ಥಿನಿ ಮನನೊಂದು ತನ್ನ ಜೀವವನ್ನು ಕಳೆದುಕೊಂಡಿದ್ದಾಳೆ. ಸೊ ಈ ವಿಚಾರ ಆರಂಭದಲ್ಲಿ ಬೇರೆಯದ್ದೇ ತಿರುವನ್ನ ಪಡೆದುಕೊಂಡಿತ್ತು. ಆ ವಿದ್ಯಾರ್ಥಿನಿಗೆ ಏನೋ ಆಗಿತ್ತು, ಮನೆಯಲ್ಲಿ ಏನೋ ಇತ್ತು, ಆ ತರಹ ಈ ತರಹ, ಅಥವಾ ಓದಿನಲ್ಲಿ ಹಿಂದಿದ್ಲು ಅನ್ನುವಂತಹ ಒಂದಷ್ಟು ಬಣ್ಣಗಳು ಎಲ್ಲವೂ ಕೂಡ ಜನರ ಮುಂದೆ ಬಂದು ಹೋದವು. ಆದರೆ ಈ ಪ್ರಕರಣವನ್ನು ಕೆದಕ್ತಾ ಹೋದಾಗ ಇಲ್ಲೊಬ್ಬ ಕಾಮುಕ ಶಿಕ್ಷಕನಿಂದ ಈ ವಿದ್ಯಾರ್ಥಿನಿ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾಳೆ ಅನ್ನೋದು ಗೊತ್ತಾಯಿತು. ಗೆಳೆಯರೆ, ಹೇಳಿ ಕೇಳಿ, ಅದು ಧರ್ಮಸ್ಥಳ, ಧರ್ಮ ನೆಲೆ ನಿಂತ ಸ್ಥಳ ಅಂತ ಹೇಳ್ತಾರೆ. ಆದರೆ ಪದೇ ಪದೇ ಈ ತರಹದ ಬಾಲಕಿಯರು ಧರ್ಮಸ್ಥಳದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಇನ್ನೂ ಕೂಡ ಸೌಜನ್ಯ ಪ್ರಕರಣ ಜೀವಂತವಾಗಿಯೇ ಇದೆ. ಸೌಜನ್ಯಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ನಿತ್ಯ ನಿರಂತರವಾಗಿ ಅಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಈ ಹೋರಾಟಗಳ ನಡುವೆಯೂ ಕೂಡ ಈಗ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ, ಮತ್ತೊಂದು ಪ್ರಕರಣ ನಡೆದಿದೆ. ಸೊ ಈಗ ಈ ತರಹ ಆಗ್ತಾ ಇರಬೇಕಾದ್ರೆ ಅಲ್ಲಿಯ ಸ್ಥಳೀಯ ಶಾಸಕರು ಎಲ್ಲಿ ಹೋದರು? ಸ್ಥಳೀಯ ಶಾಸಕರು ಏನು ಮಾಡ್ತಾ ಇದ್ದಾರೆ? ಸ್ಥಳೀಯ ಶಾಸಕರಿಗೆ ಬರೀ ಅಲ್ಲಿ ಏನಾದರೂ ಒಂದು ಧರ್ಮದ ವಿರುದ್ಧ ಹೋರಾಡೋದು ಅಥವಾ ಅಲ್ಲಿ ಏನಾದರೂ ಒಂದು ಧರ್ಮಗಳ ನಡುವೆ ಏನಾದರೂ ಕಿಚ್ಚು ಹಚ್ಚುವಂತಹ ಕೆಲಸ ಇದ್ದರೆ ದಿಢೀರಂತ ಪ್ರತ್ಯಕ್ಷವಾಗಿ ಬಿಡ್ತಾರೆ. ಅವರಿಗೆ ಇಂತಹ ಪಾಪದ ಮಕ್ಕಳು ಕಾಣೋದೇ ಇಲ್ವಾ? ಸೊ ಏನಾಯಿತು ಅನ್ನೋದನ್ನು ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಮತ್ತು ಆ ಒಂದು ಪ್ರಕರಣ ಕೆದಕಿದಾಗ ಏನೆಲ್ಲ ಒಂದು ಸ್ಫೋಟಕವಾದಂತಹ ಮಾಹಿತಿಗಳು ಸಿಕ್ಕವು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಧರ್ಮಸ್ಥಳದ ಈ ಯಾವುದು ಬೆಳ್ತಂಗಡಿಯ SDM ಸ್ಕೂಲ್ನಲ್ಲಿ ಈ ವಿದ್ಯಾರ್ಥಿನಿ ಓದುತ್ತಾ ಇರ್ತಾಳೆ. 10ನೇ ತರಗತಿ ವಿದ್ಯಾರ್ಥಿನಿ. ಪಾಪ ಆ ವಿದ್ಯಾರ್ಥಿನಿಯ ಹೆಸರು ಬೇಡ. ಈ ವಿದ್ಯಾರ್ಥಿನಿ ಕಳೆದ ಫೆಬ್ರವರಿ 12ರಂದು ಶಾಲೆಯ ಆವರಣದಲ್ಲಿ ಇಲಿಪಾಷಾಣವನ್ನು ಸೇವಿಸಿ ತನ್ನ ಜೀವವನ್ನು ಕಳೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾಳೆ. ಆಗ ಅಲ್ಲಿದ್ದಂತಹ ಶಿಕ್ಷಕರು ಆಕೆಯನ್ನು ಉಳಿಸಬೇಕು ಅಂತ ಮಂಗಳೂರಿನ ಆಸ್ಪತ್ರೆಗೆ ರವಾನಿಸ್ತಾರೆ. ಆದರೆ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ. ನಂತರ ಆಕೆಯನ್ನು ಅಲ್ಲಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿಯೂ ಕೂಡ ಚಿಕಿತ್ಸೆ ಕೊಟ್ಟರೂ ಕೂಡ ಫಲಕಾರಿ ಆಗೋದಿಲ್ಲ. ಆ ವಿದ್ಯಾರ್ಥಿನಿಯ ಲಿವರ್, ಕಿಡ್ನಿ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿರುತ್ತೆ. ಆದ್ದರಿಂದ ಪ್ರತಿನಿತ್ಯವೂ ಕೂಡ ಆ ವಿದ್ಯಾರ್ಥಿನಿ ನರಕ ಯಾತನೆಯನ್ನು ಅನುಭವಿಸಿ ಅಂತಿಮವಾಗಿ ಫೆಬ್ರವರಿ 12ನೇ ತಾರೀಕು ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ. ತನ್ನ ಪ್ರಾಣವನ್ನು ಕಳೆದುಕೊಂಡ್ಲು ಅಂದಾಗ ಏನಾಯಿತು ಅನ್ನೋದನ್ನು ಕೆದಕ್ತಾ ಹೋಗೋದಾದರೆ ಗೆಳೆಯರೆ, ಈ ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇದ್ದ. ಆತನ ಹೆಸರು ರೂಪೇಶ್ ಪೂಜಾರಿ. ರೂಪೇಶ್ ಪೂಜಾರಿ ಈ ಚಿತ್ರಕಲಾ ಶಿಕ್ಷಕ, ಡ್ರಾಯಿಂಗ್ ಹೇಳ್ಕೊಡುವಂತಹ ಶಿಕ್ಷಕ. ಈ ಶಿಕ್ಷಕನೇ ಈ ವಿದ್ಯಾರ್ಥಿನಿಯ ಬಾಳಿನಲ್ಲಿ ಯಮನಾಗಿ ಬಂದಿದ್ದಾನೆ. ಈ ಶಿಕ್ಷಕ ಮಾಡಿದಂತಹ ಕಚಡ ಕೆಲಸಕ್ಕೆ ನನಗೆ ಬೇರೆ ಇದಕ್ಕೆ ಯಾವ ರೀತಿಯಾಗಿ ತೂಕ ಮಾಡಿ ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಗೆಳೆಯರಿ. ಅಷ್ಟು ಹೊಟ್ಟೆ ಉರಿತಾ ಇದೆ. ಇವರು ಶಿಕ್ಷಕರೋ ಮತ್ತಿನ್ನೇನೋ. ಇವರು ಶಿಕ್ಷಕರಂದರೆ ಹೇಗಿರಬೇಕು ಆ ಪದಕ್ಕೆ ಅವಮಾನವಾಗಿದ್ದಾನೆ ಈ ರೂಪೇಶ್ ಪೂಜಾರಿ. ಏನು ಮಾಡಿದ್ದ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ಗೆಳೆಯರೆ. ಈ ವಿದ್ಯಾರ್ಥಿನಿಯ ಬಗ್ಗೆ, ಈ ವಿದ್ಯಾರ್ಥಿನಿಯ ಕ್ಯಾರೆಕ್ಟರ್ ಸರಿ ಇಲ್ಲ. ಇವಳು ಆ ತರಹ, ಇವಳು ಇನ್ನೊಂದು ತರಹ, ಬೇರೆ ತರಹ ಇದ್ದಾಳೆ. ಇವಳ ಚಾರಿತ್ರ್ಯವನ್ನು ಇನ್ನೊಬ್ಬ ವಿದ್ಯಾರ್ಥಿನಿಯ ಜೊತೆಗೆ ಈ ಒಬ್ಬ
ಶಿಕ್ಷಕ ಮಾಡ್ತಾನೆ. ಅಂದರೆ ಮೊಬೈಲ್ನಲ್ಲಿ ಈ ವಿದ್ಯಾರ್ಥಿನಿ ಯಾರು ಪ್ರಾಣವನ್ನು ಕಳೆದುಕೊಂಡಿದ್ದಾಳಲ್ಲ, ಈ ವಿದ್ಯಾರ್ಥಿನಿಯ ಬಗ್ಗೆ ಕೆಟ್ಟದಾಗಿ ಮೆಸೇಜನ್ನು ಮತ್ತೊಬ್ಬ ವಿದ್ಯಾರ್ಥಿನಿಗೆ ಮಾಡ್ತಾನೆ. ಆಗ ಆ ವಿದ್ಯಾರ್ಥಿನಿ ಬಂದು ಈ ವಿದ್ಯಾರ್ಥಿನಿಗೆ ಹೇಳ್ತಾಳೆ, ನೋಡು ನಿನ್ನ ಬಗ್ಗೆ ಸರ್ ಈ ತರಹ ಮೆಸೇಜ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ, ಏನಿದು ಅಂತ ಕೇಳ್ತಾರೆ. ಗೆಳೆಯರೆ, ಒಬ್ಬ ಸ್ನೇಹಿತೆ ಬಂದು ಸರ್ ಅಂದರೆ ನಮ್ಮ ಶಿಕ್ಷಕ ನಿನ್ನ ಚಾರಿತ್ರ್ಯ ಸರಿ ಇಲ್ಲ ಅಥವಾ ನಿನ್ನ ಕ್ಯಾರೆಕ್ಟರ್ ಸರಿ ಇಲ್ಲ, ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ದಾನೆ, ಅದು ನೀನು ನಿಜಾನ ಸರ್ ಹೇಳೋದು ಅಂದಾಗ ಆ ವಿದ್ಯಾರ್ಥಿನಿಯ ಮನಸ್ಸಿನಲ್ಲಿ ಎಂತಹ ಭಾವನೆ ಮೂಡುತ್ತೆ. ಅದು ಹೋಗಲಿ ಗೆಳೆಯರೆ, ಒಬ್ಬ ಶಿಕ್ಷಕ ಯಾವಾಗಲೂ ಕೂಡ ಸುಳ್ಳು ಹೇಳೋದಿಲ್ಲ ಅಂತ ವಿದ್ಯಾರ್ಥಿಗಳು ನಂಬಿರ್ತಾರೆ. ಅಂತಹ ಶಿಕ್ಷಕನೇ ಇನ್ನೊಬ್ಬ ವಿದ್ಯಾರ್ಥಿನಿಯ ಬಗ್ಗೆ ಅಥವಾ ತಮ್ಮದೇ ಶಾಲೆಯಲ್ಲಿರುವಂತಹ ಇನ್ನೊಬ್ಬ ವಿದ್ಯಾರ್ಥಿನಿಯ ಬಗ್ಗೆ ಈ ರೀತಿಯಾಗಿ ಮತ್ತೊಬ್ಬ ವಿದ್ಯಾರ್ಥಿಗೆ ಮೆಸೇಜ್ ಮಾಡಿದಾಗ ಆ ವಿದ್ಯಾರ್ಥಿಗೆ ಆಕೆಯ ಬಗ್ಗೆ ಏನೆಲ್ಲ ಭಾವನೆಗಳು ಬರುತ್ತೆ, ಅದ್ಯಾವುದು ಕೂಡ ಇವನ ತಲೆಗೆ ಬರೋದಿಲ್ವೇನೋ, ಇವನಿಗೆ ಆಕೆಯ ಮೇಲೆ ಅದೇನು ಕಣ್ಣಿತ್ತೋ ಗೊತ್ತಿಲ್ಲ ಗೆಳೆಯರೆ. ಸೊ ಹಾಗಾಗಿ ಆ ವಿದ್ಯಾರ್ಥಿನಿಯ ಬಗ್ಗೆ ಕೆಟ್ಟದಾಗಿ ಬೇರೆ ವಿದ್ಯಾರ್ಥಿಗಳಿಗೆ ಈತ ಮೆಸೇಜನ್ನು ಮಾಡ್ತಾನೆ. ಸೊ ಇದು ಈ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಮೊದಲು ಇದನ್ನು ಪೋಷಕರಿಗೆ ಹೋಗಿ ಹೇಳ್ತಾಳೆ, ಇಲ್ಲ ನಮ್ಮ ಚಿತ್ರಕಲಾ ಶಿಕ್ಷಕರು ಈ ತರಹ ನನ್ನ ಬಗ್ಗೆ ಬೇರೆ ವಿದ್ಯಾರ್ಥಿಗಳ ಮುಂದೆ, ನನ್ನ ಸ್ನೇಹಿತರ ಮುಂದೆ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂತ. ಆಗ ಆ ವಿದ್ಯಾರ್ಥಿನಿಯ ಪೋಷಕರು SDMನ ಆಡಳಿತ ಮಂಡಳಿಯ ಗಮನಕ್ಕೆ ತರ್ತಾರೆ, ಅಲ್ಲಿಯ ಶಾಲೆಯ ಮುಖ್ಯೋಪಾಧ್ಯಾಯರ ಗಮನಕ್ಕೆ ತರ್ತಾರೆ. ಈ ರೀತಿಯಾಗಿ ನಿಮ್ಮ ಚಿತ್ರಕಲಾ ಶಿಕ್ಷಕ ರೂಪೇಶ್ ಪೂಜಾರಿ ಮಾಡ್ತಾ ಇದ್ದಾನೆ, ಏನಾದರೂ ಕ್ರಮವನ್ನು ಕೈಗೊಳ್ಳಿ ಅಂತ. ಆಗ ಅಲ್ಲಿಂದ ಬಂದಂತಹ ಉತ್ತರ ಈ ವಿದ್ಯಾರ್ಥಿನಿಗೆ ಅದು ಸಮಂಜಸ ಅನಿಸಿಲ್ಲ. ತನ್ನ ಚಾರಿತ್ರ್ಯವೇ ಒಂದು ರೀತಿಯಾಗಿ ಕಗ್ಗೊಲೆ ಮಾಡಿದಂಥವನಿಗೆ ಇವರು ಕೊಟ್ಟಂತಹ ಉತ್ತರ ಏನಂದರೆ ಇಮಿಡಿಯೇಟಾಗಿ ಶಾಲೆಯಿಂದ ಹೊರಗಡೆ ಹಾಕಬೇಕಾಗಿತ್ತು ಆ ಶಿಕ್ಷಕನಿಗೆ, ಅವನನ್ನು ಕರೆಸಿ ಆದರೂ ಮಾತನಾಡಬೇಕಿತ್ತು ಅಲ್ಲಿದ್ದಂತಹ ಒಂದು ಆಡಳಿತ ಮಂಡಳಿ. ಆದರೆ ಅದ್ಯಾವುದೂ ಕೂಡ ಇವರು ಮಾಡಿಲ್ಲ. ಹಾಗಾಗಿ ಈ ವಿದ್ಯಾರ್ಥಿನಿಗೆ ತುಂಬ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ. ನಾನು ನಾಳೆ ಶಾಲೆಗೆ ಹೋದರೆ ಯಾವ ವಿದ್ಯಾರ್ಥಿನಿ ನನ್ನ ಬಗ್ಗೆ ಇನ್ನೇನು ಕೇಳ್ತಾಳೋ, ಅಥವಾ ಬೇರೆ ಇರುವಂತಹ ಹುಡುಗ ಅಥವಾ ತನ್ನ ಸ್ನೇಹಿತರು ನಾಳೆ ನನ್ನ ಬಗ್ಗೆ ಬಂದು ಇನ್ನೇನು ಹೇಳ್ತಾರೋ, ಆ ಎಲ್ಲವನ್ನೂ ಕೂಡ ಈ ವಿದ್ಯಾರ್ಥಿನಿ ಯೋಚನೆ ಮಾಡ್ತಾಳೆ. ಶಿಕ್ಷಕರಿಂದ ಸಮಂಜಸವಾದಂತಹ ಉತ್ತರ ಸಿಗ್ತಾ ಇಲ್ಲ, ಆಡಳಿತ ಮಂಡಳಿಯೂ ಕೂಡ ಸರಿಯಾದ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಸೊ ಏನು ಮಾಡೋದು ಅನ್ನೋದು ಗೊತ್ತಾಗದೆ ಅಂತಿಮವಾಗಿ ಫೆಬ್ರವರಿ 6ನೇ ತಾರೀಕು ಬಿಸ್ಕೆಟ್ ಪ್ಯಾಕೆಟ್ ಜೊತೆಗೆ ಇಲಿ ಪಾಷಾಣವನ್ನು ಈ ವಿದ್ಯಾರ್ಥಿನಿ ಖರೀದಿಸ್ತಾಳೆ. ಶಾಲೆಯಲ್ಲಿಯೇ ಈ ಬಿಸ್ಕೆಟ್ನ ಜೊತೆಗೆ ಈ ಇಲಿ ಪಾಷಾಣವನ್ನು ತಿಂತಾಳೆ. ಇದ್ದಕ್ಕಿದ್ದ ಹಾಗೆ ಶಾಲೆಯಲ್ಲಿ ಅಸ್ವಸ್ಥಳಾಗ್ತಾಳೆ. ನಂತರ ಮಂಗಳೂರು, ನಂತರ ಬೆಂಗಳೂರಿನಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಬಿಡ್ತಾಳೆ. ಗೆಳೆಯರೆ, ಧರ್ಮಸ್ಥಳ ಅಂದ ತಕ್ಷಣ ಸಾಕ್ಷಾತ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಕೆಟ್ಟವರಿಗೆ ಬುದ್ಧಿ ಕಲಿಸ್ತಾರೆ, ಕೆಟ್ಟವರಿಗೆ ತಕ್ಕದಾದಂತಹ ಪಾಠ ಕಲಿಸ್ತಾರೆ ಅಂತ ನಾವೆಲ್ಲರೂ ಕೂಡ ನಂಬ್ಕೊಳ್ತೀವಿ. ಅಂತಹ ಸ್ಥಳದಲ್ಲಿಯೇ ಇಂತಹ ಕೆಟ್ಟ ಶಿಕ್ಷಕರು, ಇಂತಹ ಕೆಟ್ಟ ಹುಳುಗಳು ಇನ್ನೂ ಕೂಡ ಜೀವಂತವಾಗಿ ಓಡಾಡ್ತಾ ಇದ್ದಾರೆ ಅಂದರೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ ಗೆಳೆಯರೆ. ಆನಂತರ ವಿದ್ಯಾರ್ಥಿನಿಯ ತಾಯಿ ದೂರನ್ನು ಕೊಡ್ತಾರೆ. ರೂಪೇಶ್ ಪೂಜಾರಿ ಸದ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇಷ್ಟೆಲ್ಲ ಧರ್ಮಸ್ಥಳ ಈ ಭಾಗದಲ್ಲಿ ಆಗ್ತಾ ಇದೆ. ಇಲ್ಲಿನ ಹಿರಿಯರು ಮತ್ತು ಇಲ್ಲಿರುವಂತಹ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು ಯಾವುದಾದರೂ ಒಂದು ರೀತಿಯಾಗಿ ಕೋಮು ಗಲಭೆ ಹಚ್ಚಿಸುವಂತಹ ಒಂದೇ ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು, ಥಟ್ಟಂತ ಪ್ರತ್ಯಕ್ಷರಾಗಿ ಬಿಡ್ತಾರೆ. ಯಾಕೆ ಅಂದರೆ ಅವರಿಗೆ ಅಲ್ಲಿ ವೋಟ್ ಬ್ಯಾಂಕ್ ಸಿಗುತ್ತೆ, ಇಲ್ಲಿ ಏನೂ ಸಿಗೋದಿಲ್ಲ. ಇವರ ಜನ್ಮಕ್ಕೆ ನಾಚಿಕೆ ಆಗಬೇಕು, ಇವ್ರನ್ನ ಯಾಕಾದರೂ ನಾವು ಆಯ್ಕೆ ಮಾಡಿ ಕಳಿಸಿದ್ದೆವು ಅಂತ ಅನಿಸ್ಬೇಕು. ಒಟ್ಟಾರೆಯಾಗಿ ಗೆಳೆಯರೆ, ಈ ರೀತಿಯಾದಂತಹ ಪ್ರಕರಣಗಳು ಈ ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಿ ಒಂದಾದ ಮೇಲೆ ಒಂದು ಆಗ್ತಾ ಇದ್ದಾವೆ. ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಸೌಜನ್ಯ ಪ್ರಕರಣಕ್ಕೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ. ಇದಾಗಿತ್ತು ಗೆಳೆಯರೆ ಧರ್ಮಸ್ಥಳದಲ್ಲಿ ಬಲಿಯಾದಂತಹ ಮತ್ತೊಂದು ವಿದ್ಯಾರ್ಥಿನಿಯ ದುರಂತ ಕತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆಗೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.